ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸಿಂಪಲ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯಿಂದ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ಮಾಡ್ಕೋಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬನಾನಾ ಮತ್ತು ಎಗ್ ಎರಡು ಐಟಮ್ ಇದ್ದರೆ ಸಾಕು. ಈ ಥರ ಒಂದು ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನಾನಿಲ್ಲಿ ಸ್ವಲ್ಪ ಶುಗರು, ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಥರ ಒಂದು ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ನಾನು ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ನಂತರ ನಾವು ರೆಡಿ ಮಾಡ್ಕೊಂಡಿರೋಂಥ ಮಿಶ್ರಣನ ಈ ಥರ ಪ್ಯಾನ್ಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎರಡು ಸೈಡ್ ಕೂಡ ಫ್ರೈ ಮಾಡ್ಕೋಬೇಕು. ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ 1-2 ವರ್ಷದ ಮಕ್ಕಳಿಗೆ ಕೂಡ ಕೊಡ್ಬೋದು. ಹೆಲ್ದಿ ಕೂಡ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬೇಕಾದರೆ ನಾನೊಂದು ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಕೈಗೆ ನೋಡಿದ್ರಲ್ವಾ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ. ನಿಮ್ಮ ಮನೇಲೂ ಸಹ ಸಣ್ಣ ಮಕ್ಕಳಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ. ಹುಲೇನಕ್ಕಬತ್ತು ಇದು ತುಂಬ ಸಾಫ್ಟ್ ಇರೋದ್ರಿಂದ ನಾವು ತಿನ್ನಿಸ್ಬೇಕಂತನೂ ಇಲ್ಲ, ಅವರೇ ತಿನ್ಕೋತಾರೆ. ನಾವೀಗ ಮಮ್ಮನಿಗೆ ಹೇರ್ ಕಲರ್ ಮಾಡಲಿಕ್ಕೆ ಹೋಗ್ತಿದ್ದೀವಿ. ನನ್ನ ಸಿಸ್ಟರ್ ಹೇರ್ ಕಟ್ ಮಾಡಲಿಕ್ಕಿದೆ ಅಂತ ಹೇಳ್ತಿದ್ಲು. ಸೊ ಅಲ್ಲಿ ಮನೆ ಹತ್ರನೇ ಇರುವಂಥ ಬ್ಯೂಟಿ ಪಾರ್ಲರ್ಗೆ ಬಂದ್ವಿ. ಡೆಲಿವರಿ ನಂತರ ಅವಳದು ಹೇರ್ ತುಂಬಾ ತಿನ್ನಾಗಿತ್ತು. ಸೊ ಹೇರ್ ಕಟ್ ಮಾಡಿಸಿ ರೂಟ್ ಕಲರ್ ಕೂಡ ಮಾಡಿಸಿದ್ಲು, ಲೈಟ್ ಬ್ರೌನ್ ಕಲರ್. ದಿಯಾ अब पिकअप कर पिकअप पिकअप तुझे ಫೈನಲಿ ಹೇರ್ ವಾಶ್ ಆಯಿತು ನೋಡಿ. ಆಫ್ಟರ್ ವಾಶ್ ಹೇಗೆ ಕಾಣ್ತಿದೆ ಅಂತ. ಬ್ಯೂಟಿ ಪಾರ್ಲರಿಂದ ಬಂದ ತಕ್ಷಣ ನನ್ನ ಸಿಸ್ಟರ್ ಹೇಳಿದ್ಲು, ನನಗೆ ಹೇರ್ ಕಟ್ ಆ್ಯಂಡ್ ಹೇರ್ ಕಲರಿಂಗ್ ಮಾಡ್ತೀನಿ ಬಾ ಅಂತ. ಓಕೆ ಅಂತ ಒಪ್ಕೊಂಡೆ. ಹೇರ್ ಕಟ್ ಹೇಗೆ ಮಾಡ್ತಾಳೋ ಅಂತ ಭಯ ಆಗಿತ್ತು. ಬಟ್ ಫೈನಲ್ ಲುಕ್ ನೋಡಿ, ನೀವೇ ಖುಷಿ ಪಡ್ತೀರ. ಶಾರ್ಟ್ ಕಟ್ ಮಾಡು ಅಂತ ಹೇಳಿದ್ದೆ, ಅವಳು ಫುಲ್ ಶಾರ್ಟ್ ಮಾಡಿ ಕಟ್ ಮಾಡಿದ್ಲು. ಸೊ ಅದೇ ನಾನು ಹೇಳ್ತಿದ್ದೆ. ಬಟ್ ತುಂಬ ಇಷ್ಟ ಆಯಿತು. ಇದು ಮಾತು ಹೆಂಗೆ ಕಲರ್ ಹೆಂಗೆ ಕಾಣುತ್ತೆ ಫಸ್ಟ್ ಬಿಫೋರ್ ಹೇರ್ ಕಟ್ ಮಾಡಿ ಮನೆಯಲ್ಲೇ ಹೀಗಾಗಿ ನೋಡಿ. ಲೈಟ್ ಬ್ರೌನ್ ಕಲರ್ ಹೇರ್ ಕಲರ್ ತಂದಿದ್ವಿ, ಬಟ್ ಅದರಲ್ಲಿ ಬ್ರಷ್ ಇರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಅವಳು ಕೈಯಲ್ಲೇ ಅಪ್ಲೈ ಮಾಡ್ತಾಯಿದ್ದಾಳೆ. ಟೈಮ್ ಇದ್ದರೆ, ಒಳ್ಳೆ ಪ್ರಾಡಕ್ಟ್ಸ್ ಇದ್ದರೆ ನಾವು ಮನೆಯಲ್ಲೇ ಈ ಥರ ಹೇರ್ ಕಟ್ ಹೇರ್ ಕಲರಿಂಗ್ ಎಲ್ಲ ಮಾಡ್ಕೋಬೋದಲ್ವ. ಬಟ್ ಈ ಥರ ಮಲ್ಟಿ ಟ್ಯಾಲೆಂಟೆಡ್ ಸಿಸ್ಟರ್ ಕೂಡ ಇರಬೇಕು. ಹಲೋ ಗಾಯ್ಸ್, ಹೇಗಿದೆ ನನ್ನ ನ್ಯೂ ಹೇರ್ ಸ್ಟೈಲ್? ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಸಿಸ್ಟರ್ ಮಾಡಿರೋ ಹೇರ್ ಸ್ಟೈಲ್. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ತುಂಬ ಹಾಟ್ ಇದೆ ವೆದರ್. ನಾವೀಗ ಔಟ್ಸೈಡ್ ಹೋಗೋಣ ಅಂತ ಹೊರಟ್ವಿ, ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ. ಬಾಬು ಕಾಲೇದಾಯ್ತಕ್ಕ ಬಾಬುಮ್ಮ ಜ್ಯೂಸ್ ಹೋಗಿ ಜ್ಯೂಸ್ ಕುಡಿಯೋಣ ಅಂತ ಬಂದು ಡಿನ್ನರ್ ಕೂಡ ಮುಗ್ದೋಯ್ತು. ವೆಲ್ಕಮ್ ಬ್ಯಾಕ್ ಗೈಸ್. ಹಿಂದೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ, ಸೊ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ನಿನ್ನೆ ಬಿಸಿಲಲ್ಲೆಲ್ಲ ಓಡಾಡಿ ಫೇಸ್ ಎಲ್ಲ ಟ್ಯಾನ್ ಆಗಿತ್ತು ನೋಡಿ, ಫೇಸ್ ಎಲ್ಲ ಟ್ಯಾನ್ ಆಗಿತ್ತು. ಸೊ ಮನೆಯಲ್ಲೇ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಒಂದು ಬೌಲ್ಗೆ 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಕರ್ಡ್, ಸ್ವಲ್ಪ ಅರಿಶಿಣ, ಸ್ವಲ್ಪ ಹನಿ ಹಾಕ್ಕೊಂಡು ಫೇಸ್ ಪ್ಯಾಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೇರ್ನ ಟೈ ಮಾಡಿಕೊಂಡು ಫೇಸ್ ಪ್ಯಾಕ್ನ ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಫೇಸ್ಗೆಲ್ಲ ಅಪ್ಲೈ ಮಾಡಬೇಕು. ಅದು ವಿಡಿಯೋ ತೆಗಿಬೇಕು, ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡಾಳೆ. ಫೇಸ್ಗೆಲ್ಲ ಅಪ್ಲೈ ಮಾಡಿದರೆ ಮುಖದಲ್ಲಿರುವಂಥ ಟ್ಯಾನ್ ಎಲ್ಲ ಹೋಗುತ್ತೆ. ಡೈಲಿ ಹಚ್ಚಿದ್ರೆ ಈ ಥರ ಬ್ಲ್ಯಾಕೆಟ್ಸ್ ಕೂಡ ಹೋಗುತ್ತೆ ಫ್ರೆಂಡ್ಸ್. ನನಗೆ ಹಚ್ಚಲಿಕ್ಕೆ ಟೈಮ್ ಇಲ್ಲ, ಸೊ ನಾನು ಹಚ್ಚೋದಿಲ್ಲ. ಮುಂಚೆ ಡೈಲಿ ಹಚ್ತಿದ್ದೆ, ಅವಾಗ ನನ್ನ ಫೇಸ್ ಕ್ಲಿಯರ್ ಆಗಿತ್ತು. ಹಾಗೆ ತಗೋತಮ್ಮ. 10 ನಿಮಿಷ ಬಿಟ್ಟರೆ ಸಾಕು. 10 ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಓ ಹೀಗೆ ಕೈಗೆ ಕಾಲಿಗೆಲ್ಲ ಹಚ್ಕೊಳ್ಳಿ, ಒಳ್ಳೆಯದು. 10 ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಫೇಸ್ ಪ್ಯಾಕ್ ಹಚ್ಬಿಟ್ಟು ಒಂದು 10 ಮಿನಿಟ್ಸ್ ಅದು ಡ್ರೈ ಆಗೋಷ್ಟರಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಕೊಡೋಣ ಅಂತ ಬಂದೆ. ಚೆನ್ನಾಗಿ ಬೆಸ್ಟ್ ಶಂಕ್ತೈ ಬಬ್ಬಗತ್ತ ಬೇಡ. ಫೇಸ್ ನೋಡಿ ಎಷ್ಟು ಗ್ಲೋ ಕಾಣ್ತಿದೆ ಅಂತ. ನೋಡಿ ಫೇಸ್ ನೋಡಿ ಎಷ್ಟು ಗ್ಲೋ ಕಾಣ್ತಾ ಇದೆ. ಇದು ಡೈಲಿ ಯೂಸ್ ಮಾಡ್ಬೋದು, ಟೈಮ್ ಇದ್ದರೆ. ಟೈಮ್ ಇಲ್ಲ ಅಂದರೆ ವೀಕ್ಲಿ 2 ಅಥವಾ 3 ದಿನ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.